ಸ್ಥಾನಗಳಾದ ಕಬ್ಬಿನ ಸ್ಥಾನ, ಕಬ್ಬು ಕಟಾವು ಹೇಗೆ ಮಾಡುತ್ತಾರೆ, ಅವರ ಕಷ್ಟಗಳೇನು, ಗ್ಯಾಂಗ್ ಅಂದ್ರೆ ಏನು, ಕಬ್ಬು ಕಡಿಬೇಕಂದ್ರೆ ತೊಂದರೆಗಳು ಏನು, ಸಂಪೂರ್ಣ ಮಾಹಿತಿಯನ್ನು ಇಲ್ಲಿರುವಂತ ಗ್ಯಾಂಗ್ ಅವರ ಜೊತೆ ಮಾತನಾಡೋಣ. ಅದೇ ರೀತಿ ಗ್ಯಾಂಗಿನ ಒಬ್ರು ಟ್ರ್ಯಾಕ್ಟರ್ ಮಾಲೀಕರಂತ ಇರ್ತಾರೆ, ಅವ್ರ ಜೊತೆ ಮಾತನಾಡೋಣ. ಅವರ ಕಷ್ಟ ಅಂದ್ರೆ ಏನು, ಅವ್ರು ಯಾವ ರೀತಿ ಎಷ್ಟು ತಿಂಗಳು ಕಬ್ಬು ಕಡಿತಾರೆ, ಅವ್ರು ಇರುವಂತ ಪ್ರಾಬ್ಲಮ್ಗಳು, ಆಮೇಲೆ ಇಲ್ಲಿಯ ಸ್ಥಳೀಯ ಅಂತ ಕಬ್ಬು ಅಂದ್ರೆ ಏನು, ಸರಿಸುಮಾರು ಜನರಿಗೆ ಇದು ಮಾಹಿತಿ ಗೊತ್ತಿಲ್ಲ. ಇಂದು ನಾವು ಅವರ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತನಾಡೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ಇವಾಗ ಕಬ್ಬು ಕಟಾವ್ ಅಂತ ನಾವು ಸುಮಾರು ಸರಿ ಕೇಳಿದ್ದೇವೆ. ಉತ್ತರ ಕರ್ನಾಟಕದಲ್ಲಿರುವಂತ ಕಬ್ಬು ಕಟಾವ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ನಿಮ್ ಗ್ಯಾಂಗ್ ದಲ್ಲಿ ಆಗಿರ್ಬೋದು, ಯಾವ ರೀತಿ ತೊಂದರೆಗಳು ಸರ್ ಇಲ್ಲಿ ಬರ್ತವೆ? ತೊಂದರೆ ಬರ್ತವೆ ಸರ್. ಭಾಳ ಕಷ್ಟ ಪಡ್ತಾರೆ. ಒಂದು ಕಬ್ಬು ಕಡಿಯೋದಾಗಲಿ ಲೋಡ್ ಮಾಡ್ಬೇಕು ಸರ್. ಅದು ಮತ್ತು ನಾವು ಮೇನ್ ಇಂಪಾರ್ಟೆಂಟ್ ಡ್ರೈವರ್ ಸರ್. ಅವ್ನಿಗೆ ಹೋಗಿ ಅದನ್ನ ವ್ಯವಸ್ಥೆ ಇದ್ರೆ ಬಸ್ ಬರ್ಬೇಕು. ಮತ್ತೆ ನಡುವೆ ಎಲ್ಲರಿಗೆ ಲಾಗ್ ತೆಗ್ದು ಅದಾಯ್ತು ಮತ್ತೆ ಆವತ್ತು ಅದ ಪಗಾರ್ಲೇನೆ ಇದು ಮಾಡ್ಬೇಕು. ಅವ್ರು ಭಾಳ ತೊಂದ್ರೆ ಸರ್. ಕಬ್ಬ ಕಡೆಯವ್ರಿಗೆ ತುಂಬರಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್. ಅವೆಲ್ಲ ಕಷ್ಟ ಹಿಂಗೆ ಬಿಸಿಲ್ರಿ ಹೋಗಿಲ್ಲ. ತುಂಬ ಕೆಲಸ ಮಾಡೋದು 6 ತಿಂಗಳ ಕಬ್ಬ ಕಡಿತೀವಿ. 6 ತಿಂಗಳವರೆಗೆ ಕಬ್ಬ ಕಡಿತಾರೆ ಸರ್. ಇವ್ರ ಫ್ಯಾಮಿಲಿ ಆಗಿರ್ಬೋದು, ಈಗ ಕಷ್ಟ ಅಂತಿದ್ರು ಸರ್. ಅವ್ರ ಫ್ಯಾಮಿಲಿ ಒಳಗೆ ಈಗ ಸಪೋಸ್ ಒಂದು ದವಾಖಾನೆ ಬರ್ಲಿ ಏನೂ ಬರ್ಲಿ ಸರ್. ಹೆಂಗಿರ್ತದಂದ್ರೆ ಅವ್ರದ ನೀವು ದುಡಿದ್ರನ ಪಗಾರ ಸರ್. ಮತ್ತೆ ಎಲ್ಲಿ ಬೇರೆ ಆಸ್ತಿ ಮಾಡಬೇಕು. ಇವತ್ತು ದುಡಿಬೇಕು, ಇವತ್ತು ತಿನ್ಬೇಕು, ಹಂಗೆಲ್ಲ ಪರಿಸ್ಥಿತಿ ಇದೆ ಸರ್. ಸರ್, ನೀವು ಯಾವ ರೀತಿ ಅವ್ರಿಗೆ ಸಹಾಯ ಮಾಡಿರ್ತಾರೆ? ಧನ ಸಹಾಯ ಮಾಡಿರ್ತಾರೆ ಅಥವಾ ಮೆಡಿಕಲ್ ಇಶ್ಯೂಸ್ ಬಂದ್ಮೇಲೆ ಅವ್ರಿಗೆ ಯಾವ ರೀತಿ ಮೆಡಿಕಲ್ ಹೆಲ್ಪ್ ಮಾಡ್ತೀರಾ? ಮೆಡಿಕಲ್ ಅಂತ ಸರ್ ಫ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಇರ್ತೈತ್ರಿ. ನಮ್ಮ CB ಕೇಸಸ್ಗೆ ಸದಾನಂದ ಬಸ್ಪುರ ಕೋರೆ ಫ್ಯಾಕ್ಟ್ರಿ ಒಳಗೆ ನಮ್ಗೆಲ್ಲ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ. ಒಂದ್ ಆ ಮನುಷ್ಯಂದ್ರು ಅವ್ರಿಗೆ ಏನೋ ಒಂದ್ ಪೈತೆ ಆತಲಿ ಇಲ್ಲ ಒಂದು ಕುರಿಪಿ ಆತಲಿ ಕಾಲಿಗೆ ಏನೂ ನೋವಾಗಿಲ್ಲ ಸರ್. ಅದು ಇನ್ಶೂರೆನ್ಸ್ ಫಂಡ್ ಯೂಸ್ ಮಾಡ್ತಾರೆ ಸರ್. ಇನ್ಶೂರೆನ್ಸ್ ಆಗುತ್ತೆ. ಇನ್ಶೂರೆನ್ಸ್ ಇವಾಗ ಸರ್ ಅವ್ರಿಗೆ ಧನ ಸಹಾಯ ಅಂತ ಬಂದ್ಮೇಲೆ ಯಾವ ರೀತಿ ಧನ ಸಹಾಯ ಮಾಡ್ತೀವಿ ಸರ್? ಆಲ್ಮೋಸ್ಟ್ ಅವ್ರಿಗೆ ಬಹಳ ಅಂದ್ರೆ ಒಂದ್ ಹೆಚ್ಚಿಗೆ ಇತ್ತಂದ್ರೆ ಸರ್. ನಾವು ಅದ್ರಲ್ಲಿ ನೋಡಿದಾರ ಒಂದ್ 20-23 ಸಾವಿರ ರೂಪಾಯಿ ಖರ್ಚು ಹೋಗೈತೆ ಸರ್. ನಾವ್ ಒಂದ್ 10-15 ಸಾವಿರ ರೂಪಾಯಿ ಹಂಗ ಕೊಡ್ತೇವೆ ಸರ್. ಒಂದ್ 10-15 ಸಾವಿರ ರೂಪಾಯಿ ಅವ್ರ ಹೆಸರಲ್ಲಿ ಹಚ್ಚಿರಿ ದೊಡ್ಡ ಅಮೌಂಟ್ ಇತ್ತು ಸರ್. ಅಷ್ಟು ಸಣ್ಣ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್, ನಾವು ಮಾಡಿಸ್ಕೊಡ್ತೀವಿ ಸರ್. ಅವ್ರಿಗೆ ಇನ್ನಿತರ ಕಷ್ಟಗಳು ಆಗಿರ್ಬೋದು, ಮನೆ ಬಿಟ್ಟು ಬಂದಿರ್ತಾರೆ, ಮನೆಯಲ್ಲಿ ಯಾರು ಇರೋದಿಲ್ಲ, ಆ ಟೈಮಲ್ಲಿ ಬೇರೆ ಊರಿಗೆ ಹೋಗಿರ್ತಾರೆ ಕಬ್ಬು ಕಟಾವ್ಗೆ, ಅವ್ರು ಆ ಟೈಮಲ್ಲಿ ಏನ್ ಮಾಡ್ತಾರೆ? ಬರ್ತಾರೆ ಸರ್. ಅವ್ರ ಮನೆಯಲ್ಲಿ ಯಾರು ಸಣ್ಣ ಹುಡುಗರೆಲ್ಲ ರೀ, ನಮ್ಗೆ ಇವತ್ತು ಸಂಚಿ ಹಾಕಬೇಕು ಬರ್ತಾರೆ ಕೊಡ್ತೇವ್ರಿ ಸರ್. ಅವ್ರ ಮನೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇದ್ದಂಗೆ ಇರ್ತೈತಿ. ಹೌದು ಸರ್. ಒಂದು ನಮ್ಮ ಇಲ್ಲೆಲ್ಲರೂ ನಮ್ಮ ಕುಟುಂಬ ರೀ ಸರ್. ಅವ್ರೆಲ್ಲ ಒಂದ್ 20 ಮಂದಿ ಗ್ಯಾಂಗ್ ಅವ್ರು ಇದಾರೆ ಸರ್. ಎಲ್ಲ ನಾವು ಸ್ವಂತ ಅಂತಂಬ್ರ ಇದ್ರಿಗೆ ನೋಡ್ತೀವಿ. ಬಾಕಿ ನಾವು ಅವ್ರು ಹೊರಗಿನವ್ರದಾರು ಅಂತ ಒಟ್ಟ ಮಾಡಂಗಿಲ್ಲ ಸರ್. ಅಂದ್ರೆ ಆ ಪರಿಸ್ಥಿತಿನ ನಾವು ಬಂದೇವ್ ಸರ್. ಅದ ಪರಿಸ್ಥಿತಿ ನಾವು ಬಂದ್ರಿ ಮಾಲಕ್ ತೆಗೆದು ಅಷ್ಟೇ ರೀ. ಮಾಲಕ್ ಅಂದ್ರೆ ಅಂದ್ರೆ ನಾವು ಅವ್ರ ಕೂಡ ಕಬ್ಬನ್ನು ಕಡ್ದೇವ್ರಿ ಸರ್. ಒಮ್ಮೆ ಅವ್ರ ಕಷ್ಟ ಏನಾದ್ರು ನಮ್ಗೆ ಗೊತ್ತಿದೆ ಸರ್. ಈಗ ಅವ್ರು ಕೂಡ ಕಡಿಬೇಕಾದ್ರೆ ನಮ್ಗೆ ಆಗಿಲ್ಲ ಸರ್. ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಏನ್ ದುಡಿತಕ್ಕಂತ ಒಂದು ಫಲ ಸಿಗ್ಲಿ ಸರ್. ಅವ್ರ ನಮ್ಮ ವತಿಯಿಂದ ಸ್ವಲ್ಪ ನಮ್ಮ ಇವ್ರಲ್ಲೇ ಗ್ಯಾಂಗ್ದಾಗ ಹೋಗಿದ್ದೆವು, ಇಷ್ಟ ಆಗೈತಿ, ನಮ್ಮ ಅವರಿಂದ ಯಾರು ಒಂದು ಸುಧಾರಣೆ ಆಗ್ಲಿ ಸರ್. ರೈತರಿಗೆ ಯಾವ ರೀತಿ ಕಷ್ಟ ಬರುತ್ತೆ ಸರ್? ರೈತರು ಭಾಳ ಕಷ್ಟ ಸರ್. ಅವ್ರ ಒಂದು ಕಸ ತೆಗೋದಾಗ್ಲಿ, ಒಂದು ಗೊಬ್ಬರ ಹಾಕೋದಾಗ್ಲಿ ಸರ್, ಒಂದು ನೀರಿನ ಮಳೆಗಾಲ ಎಲ್ಲ ಆಗ್ಲಿಲ್ಲ ಸರ್, ಬ್ಯಾಸಿಗೆ ಅಲ್ರಿ, ಅವ್ರಿಗೂ ಭಾಳ ಕಷ್ಟ ಸರ್. ಅವ್ರಿಗಂತೂ ಏನಂದ್ರೆ ಇದೆ ನೀರು ಒಂದ್ಸಲ ನೀರು ಒಂದ್ ನೀರ್ ಎಲ್ಲ ಬಿಡ್ಲಿಲ್ಲ ಸರ್, ಕಬ್ಬು ಒಣಗಿದ್ವಿ ಸರ್. ಹೌದು, ಅವ್ರಿಗೆ ಅಷ್ಟು ನುಕ್ಸಾನ ಆಗಿದೆ ಸರ್. ಪಾಪ ಸುಮ್ ಗೌರ್ಮೆಂಟ್ ಏನೋ ಕೊಡ್ತಾರ್ರಿ, ಅದು ಎಷ್ಟು ಅವ್ರಿಗೆ ಖರ್ಚು ಬರಂಗಿಲ್ಲ ಸರ್. ರೈತರ ಮಂದಿ ಅಂತೂ ಭಾಳ ಇದೆ. ಆದ್ರೆ ನಾವು ಅದನ್ನು ನಾವು ಸುರಕ್ಷಿತವಾಗಿ ಕಡ್ಕೊಂಡ್ ಸುಮ್ಕೊಂಡ್ ಹೋಗ್ಬೇಕು ಸರ್. ಎಲ್ರಿ ನಾಶ ಮಾಡೋದು ಇದು ಮಾಡ್ಬಾರ್ದು ಸರ್. ನಾವು ಹಂಗೆ ಮಾಡ್ತೀವಿ ಸರ್. ನಮ್ಮ ಹೆಸರು ಸರ್? ಅರುಣ್. ಓಕೆ, ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಭಾಳ ಪ್ರಾಬ್ಲಮ್ ಇದೆ ಸರ್. ಆಲ್ರೆಡಿ ನಮ್ಮ ಇಲ್ಲಿ ಗ್ರಾಮದವ್ರು ಎಲ್ಲ ಗ್ರಾಮದವರು ಸಾಲಿ ಕಲ್ತವ್ರು ಭಾಳ ಮಂದಿ ಇದ್ದಾರೆ ರೀ. ಮತ್ತು ಎಲ್ಲರೂ ಡಿಗ್ರಿ ಆದವ್ರು ಸಣ್ಣರು ಭಾಳ ಮಂದಿ ಇದ್ದಾರೆ ರೀ. ಯಾರಿಗೂ ಏನೋ ಜಾಬ್ ಇಲ್ಲ, ನೌಕರಿ ಇಲ್ಲ, ಏನೂ ಇಲ್ಲ. ಇವರು ಭಾಳ ಸುಮಾರಿಂದ ಕೆಲಸ ಇದನ್ನ ಕೆಲಸ ಮಾಡ್ಕೊತ ಬರತ್ತಾರೆ ರೀ.
ಸರ್ ಇದಕ್ಕೆ ಈ ಕಬ್ಬು ಕಡಿಬೇಕಂದ್ರೆ ಹಾಂ ಈಗ ಬಿಸಿಲು ಅನ್ನೋದೇ ಮಳೆ ಅನ್ನೋದೇ ನೀವು ಕಬ್ಬು ಕಡಿತೀರ, ಹಾಂ ರೀ. ನಿಮಗೆ ಯಾವ ರೀತಿ ಸರ್ ಪ್ರಾಬ್ಲಮ್ಗಳು ಆಗುತ್ತವೆ ಮನೆಯಲ್ಲಿ? ಪ್ರಾಬ್ಲಮ್ ಫೈನಾನ್ಸ್ ಇದಾವೆ ಸರ್. ಯಾರು ನಮ್ಮ ಮನೆ ನಮ್ಮ ಎಲ್ಲೂ ಇಲ್ಲಿ ನಮ್ಗೆ ಯಾವ್ದು ಯಾರು ಹೊಲ ಇಲ್ಲ, ಏನೂ ಇಲ್ಲ, ಹ್ಞೂ ಆಸ್ತಿ ಅಂತೂ ಏನೂ ಇಲ್ಲ, ಯಾರ್ದು ನೌಕರಿನೂ ಇಲ್ಲ. ಹಾಂ ಹೊಟ್ಟೆ ಪಡಿ ಸಲುವಾಗಿ ಎಲ್ಲರೂ ದುಡಿತಾನೆ ಇರ್ತಾರೆ 6 ಸಾಯಂಕಾಲವರೆಗೆ. ಹೌದು ಸರ್. ಮತ್ತೆ ಕಬ್ಬನ್ನು ಕಳಿಸ್ತೀರಾ ನೀವು? ನಾವು ಇಲ್ಲಿ ನಂದಿಪೇಟೆ ಕಳಿಸ್ತೀವಿ ರೀ, ಚಿಕ್ಕೋಡಿ. ಚಿಕ್ಕೋಡಿನಿಂದ ಪೆಟ್ರೋಲ್ ಸರಿ. ಸುಮಾರು ಎಷ್ಟು ತಿಂಗಳು ಕಬ್ಬನ್ನು ಕಟಾವು ಮಾಡ್ತೀರಾ ಸರ್ ಇದು? ಮಿನಿಮಮ್ ಒಂದು 5 ತಿಂಗಳ ತನಕ, 5ರಿಂದ 6 ತಿಂಗಳ ತನಕ ಕಡಿತೀವಿ ಕಬ್ಬು. 5ರಿಂದ 6 ತಿಂಗಳು. 6 ತಿಂಗಳು. ಎಷ್ಟು ಟನ್ನೇಜ್ ಮಟ್ಟ ಕಬ್ಬು ಕಡಿತೀರಾ ನೀವು? ಒಂದು 3,500ರಿಂದ 4,000 ಗಂಟೆ ಕಡಿತೀವಿ. ಹೌದಾ? ಇಲ್ಲಿ ಯಾರು ಆಲ್ಮೋಸ್ಟ್ ಎಷ್ಟು ಜನ ನೀವು ಗ್ಯಾಂಗ್ದಲ್ಲಿ ಅದೊಂದು ಕೆಲಸ ಮಾಡಬೇಕಂದ್ರೆ ಎಷ್ಟು ಜನ ಬೇಕಾಗುತ್ತೆ, ಅಥವಾ ಮಾಲಕರ ಕಡೆಯಿಂದ ಏನೇನು ನಿಮ್ಗೆ ಸಹಾಯ ಆಗಿರುತ್ತೆ? ಮಾಲಕರಂದ್ರು ನಮ್ಗೆ ಕೇಳಿದಾಗ ಒಂದ್ಸಲ ಅಮೌಂಟ್ ಆಗಲಿ ರೊಕ್ಕ ಆಗಲಿ ಕೊಡ್ತಾರೆ. ಏನೋ ಪ್ರಾಬ್ಲಮ್ ಆದರೂ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆದರೂ ಅವ್ರು ಬಂದೆಲ್ಲ ನೋಡ್ತಾರೆ. ಹಾಂ. ಮತ್ತು ಗ್ಯಾಂಗ್ಗಳಂದ್ರು ಆಲ್ರೆಡಿ ನಮ್ಮಲ್ಲಿ ನಮ್ಮ ಗ್ಯಾಂಗ್ಗಳಿಗೆ 20 ಜನ ಇದ್ದೀವಿ. ಹಾಂ. ಎಲ್ಲರೂ ನಾವು ಒಕ್ಕಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹ್ಞೂ ಏನೂ ಜಗಳ ಇಲ್ಲ, ಏನೂ ಇಲ್ಲ. ಹಾಂ ಆಲ್ರೆಡಿ ಭಾಳ ದಿನದಿಂದ ಏನು ನಡೆದಿದ್ದು ಕೆಲಸ ರೀ, ಅದನ್ನು ಸರಿಯಾಗಿ ನಾವು ಅದನ್ನ ಕೆಲಸ ಮಾಡ್ಕೋತ ಬರ್ತಾ ಇದ್ದೀವಿ. ಸರಿ. ಸುಮಾರು ಇದು ಕಬ್ಬು ಕಟಾವು ಮಾಡ್ಬೇಕಂದ್ರೆ ನಿಮಗೆ ತೊಂದರೆಗಳು ಏನೇನಾಗುತ್ತೆ ಅಂತ ಇಲ್ಲಿ? ಏನು ತೊಂದರೆ, ಬಿಸಿಲು ಎಲ್ಲ ಇರುತ್ತೆ. ಹಾಂ. ಬಟ್ ಒಟ್ಟು ಸಲುವಾಗಿ ಮಾಡಬೇಕಲ್ಲ ಕೆಲಸ. ಓಕೆ ಸರ್. ಮನೆ ಪ್ರಾಬ್ಲಮ್ ಇರುತ್ತೆ, ಹೊಲ ಇಲ್ಲ, ಏನೂ ಇಲ್ಲ. ನೀವು ಈಗಿನ ದುಶ್ಚಟಗಳಿಗೆ ಯುವಕರು ಬಲಿ ಆಗ್ತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಮಾಡೋದು, ಮತ್ತು ಹೊಲ ಇಲ್ಲ, ಏನೂ ಇಲ್ಲ. ಈಗ ಆಲ್ರೆಡಿ ಏನು ಹೇಳೋದು ಅಂದ್ರೆ ರೀ ಸರ, ಈಗ ಆಲ್ರೆಡಿ ಸಣ್ಣ ಹುಡುಗರು ಶಾಲೆ ಕಲಿಯುವಾಗ ಎಲ್ಲ ಅಲ್ಲಿ ಆ ಸಿಟಿಯಲ್ಲಿ ಎಲ್ಲ ಈಗ ದುಷ್ಟ ಚಟಗಳನ್ನು ಕಲಿತಾ ಇದ್ದಾರೆ. ಅವ್ರನ್ನೆಲ್ಲರೂ ಚಟ ಎಲ್ಲ ಬಂದ್ ಮಾಡಿ ಶಾಲೆ ಕಲಿತು ಅವ್ರ ಅಪ್ಪ ಅಮ್ಮ ಹೆಸರು ತರಿಬೇಕಂತ ನಾ ಕೇಳ್ಕೊಳ್ಳೋದು ಇಷ್ಟೇ ಸರ್. ಅಂತೂ ಈಗ ಇಲ್ಲಿ ಸುಮಾರು ಒಂದು 10 ವರ್ಷ ಆಯ್ತು ರೀ ನಾವು ಕೆಲಸನ ಮಾಡ್ತಾಯಿದ್ದೀವಿ. ದಿನ ಕೆಲಸ ನಮ್ಮಂಗೆ ಎಲ್ಲರೂ ಇಲ್ಲಿ ಕರ್ನಾಟಕ ಒಳಗೆ ಯಾರೂ ಮಾಡಬಾರ್ದು. ಎಲ್ಲರೂ ಅವರು ಶಾಲೆ ಕಲಿತು ಅವ್ರ ಅಪ್ಪ ಅಮ್ಮ ಹೆಸರು ತರಬೇಕಂತ ನಾನು ಕೇಳ್ಕೊಳ್ಳೋದು ಇಷ್ಟೇ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸುನಿಲ್ ರೀ. ಓಕೆ ಸರ್, ಧನ್ಯವಾದ.